ಜಿಂಕೆಯಂತೆ ಮದ್ದಳ ಚಿತ್ರ ವಯ್ಯಾರಿ ಮಯ್ಯ ಕುಗ್ಗಿಸುತ್ತ ಬಂದಳ ಚಿತ್ರ ಜಿಂಕೆಯಂತೆ ಬಂದಳ ಚಿತ್ರ ವಯ್ಯಾರಿ ಮಯ್ಯ ಕುಗ್ಗಿಸುತ್ತ ಬಂದಳ ಚಿತ್ರ ಜಿಂಕೆಯಂತೆ ಬಂದಳ ಚಿತ್ರ ವಯ್ಯಾರಿ ಮಯ್ಯ ಕುಗ್ಗಿಸುತ್ತ ಬಂದಳ ಚಿತ್ರ ವಯ್ಯಾರಿ ಮಯ್ಯ ಕುಗ್ಗಿಸುತ್ತ ಬಂದಳ ಚಿತ್ರ ಆನೆ ನಡಿಗೆಯ ಮೂಡಿ ಜೇನಾದನಿಯೊಳು ಹಾಡಿ ಆನೆ ನಡಿಗೆಯ ಮೂಡಿ ಜೇನಾದನಿಯೊಳು ಹಾಡಿ ಬಾನ ಮಿಂಚಲು ಕೂಡಿ ನೋನವಿಲ್ಲದೆ ಮೂಡಿ ಕಾಣಿಸಿದಣ್ಣ ನೋಟದ ಬಾಣ ಹೂಡುದ ವಯ್ಯಾರಿ ಜಿಂಕೆಯಂತೆ ಬಂದಳ ಚಿತ್ತ ವಯ್ಯಾರಿ ಮಯ್ಯ ಒಗ್ಗಿಸುತ್ತ ಬಂದಳ ಚಿತ್ತ ಜಿಂಕೆಯಂತೆ ಬಂದಳ ಚಿತ್ತ ವಯ್ಯಾರಿ ಮಯ್ಯ ಒಗ್ಗಿಸುತ್ತ ಬಂದಳ ಚಿತ್ತ ವಯ್ಯಾರಿ ಮಯ್ಯ ಒಗ್ಗಿಸುತ್ತ ಬಂದಳ ಚಿತ್ತ ವಯ್ಯಾರಿ ಮಯ್ಯ ಒಗ್ಗಿಸುತ್ತ ಬಂದಳ ಚಿತ್ರ ಮಾನ್ಯಳಾದೆ ನಿನ್ನ ಕಾಡುತ್ತ ಧನ್ಯಳಾದೆ ನಿನ್ನ ಕಾಡುತ್ತ ಗಣ್ಯ ಪುರುಷ ನಿನ್ನ ಸಂಘ ಪೂರ್ವ ಸುಕೃತ ಓ ಗಣ್ಯ ಪುರುಷ ನಿನ್ನ ಸಂಘ ಪೂರ್ವ ಸುಕೃತ ಕಣ್ಣ ನೋಟ ಎಷ್ಟು ಚಂದ ಎಷ್ಟು ಅಂದ ಎಷ್ಟು ಚಂದ ಮಾರ ಸನ್ನುದು ಬಣ್ಣ ಬಣ್ಣ ಚಿತ್ರ ಬರವ ಬಣ್ಣ ಬಣ್ಣ ಚಿತ್ರ ಬರೆವ ಬಣ್ಣ ಬಣ್ಣ ಚಿತ್ರ ಬರೆವ ಜಗವ ಬರೆಯುವುದು ಓ ಮಾರ ಸನ್ನುದ ನಾವು ಜಗವ ಬರೆಯುವುದು ಚಿತ್ರ ಬರೆಯುವ ಜಗವ ಮರೆಯುತ್ತ
ಖರ್ಚ ಒಂದು ತುಂಬಿಕೊಂಡು ನನಗೆ ತುಂಬಾ ಸಂತೋಷ ಆಯ್ತು. ಮನೆಗೆ ಒಂದು ಕುಡಿತಾ ಇತ್ತಲ್ಲ, ಗಿಡಿ ಕುಡಿತಾ ತಡ್ಕೊಳ್ಳಿಕ್ಕಾಗಿಲ್ಲ ಅಲ್ಲ, ಗೊತ್ತಾಯ್ತು ನಂಗೆ ನಿಂಗೆ ಒಂದ್ ಜಾತಿ. ನಾನು ಯಾಕೆ ಇಷ್ಟು ಕೊಡದೆ? ಯಾಕೆ? ಕಾರಣ ಉಂಟು. ಹೇಳು. ನೀವು ನಿಮ್ಮಂತವರು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದೀರಿ. ಹೌದು. ಒಂದೇ ಮಾತನ್ನು ಹೇಳಬೇಕು ಅಂತ ಆದ್ರೆ ಬಡವರ ಮನೆಗೆ ಭಾಗೀರಥಿ ಹರಿದು ಬಂದ ಹಾಗಾಯ್ತು. ಹೋಗ್ತದೆ ಈಗ. ಅಯ್ಯೋ, ನಿಮ್ಮ ದರ್ಶನ ಆಕಾಂಕ್ಷೆಯಿಂದಾಗಿ ನಾವೇ ಅರಮನೆಗೆ ಬಂದ್ರೆ ಎಲ್ಲಾ ದಿವಸ ನಿಮ್ ದರ್ಶನ ಇಲ್ಲಂತೆ. ಶುಕ್ರವಾರ ಮಂಗಳವಾರ ಮಾತ್ರ. ಹೌದಾ? ಆದ್ರೆ ಇವತ್ತು ನೋಡಿ, ಮಹಾರಾಜರಾದಂತಹ ನೀವು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದೀರಿ. ಇದು ನಮ್ಮ ಪುಣ್ಯ. ನಿಮ್ಮ ಚರಣಗಳಿಗೆ ಸಾವಿರ ಸಾವಿರ ಪ್ರಣಾಮಗಳು. ಏಳು ಬಾಲೆ ಎದ್ದೇಳು. ನಿನ್ನ ವಿಷಯ ಎನ್ನುವುದು ಅರಮನೆಯವರಿಗೆ ಬಂದಿದೆ. ಹೌದಾ? ನೋಡಿ ಹೋಗುವಂತ ಬಂದೆ. ಇರಲಿ ಅಂತೆ. ನೋಡಿದ್ರ ಹೇಗಾಗ್ಬೋದಾ? ಆಗ್ಬಹುದು. ಮಹಾರಾಜ ಬಂದೆಲ್ಲ. ಹೌದು. ಮಹಾರಾಜರು ಏನು ಕೆಲಸ? ಅಯ್ಯೋ, ರಾಜ್ಯವನ್ನು ನಡೆಸುವುದು, ಅನ್ಯಾಯದವರಿಗೆ ನ್ಯಾಯ ಒದಗಿಸುವುದು. ಅದು ಆ ಮಹಾರಾಜರಿಗೆ. ಈ ಮಹಾರಾಜರಿಗೆ ಇವರಿಗೆ ಕೊಡಿಸುವುದು ಬಿಡಿಸುವುದು. ಸ್ವಲ್ಪ ಸುಮ್ಮನೆ ನಿಮ್ಮ ನೋಡಿದ್ರೆ ಹಾಗೆ ಕಾಣ್ತದ. ಮತ್ತೆ ಅಂತ ಮಾತಾಡ್ತೀಯ? ನನಗೆ ಗೊತ್ತುಂಟು. ಮಹಾರಾಜರ ಕಡೆ ಕಾಣುತ್ತಾ? ಮಹಾರಾಜರಾದವರು ಹೀಗಿರುವುದಿಲ್ಲ. ಹೌದು. ನಮ್ಮ ಮನೆಗೆ ಎಷ್ಟು ಗಣ್ಯಾತಿ ಗಣ್ಯರೆಲ್ಲ ಬರ್ತಾರೆ. ಬರುವಾಗ ಹೇಗೆ? ಹೇಗೆ? ಹಿಂದ್ಗಡೆ ಬಾಗಿಲಿಂದ ಬರುವವರು ಎಷ್ಟು ಜನ, ಮುಸ್ಕಾಕೊಂಡು ಬರುವವರು ಎಷ್ಟು ಜನ. ಓ ಹಾಗೆ. ನೀವು ಹಾಗೆ ನೋಡುದಕ್ಕೆ ಅನುಕೂಲ ಇದ್ದ ಹಾಗಿದ್ದೀರಿ. ಅನುಕೂಲ. ಉಳಿದವರಿಗೆ ಗೊತ್ತಾಗ್ತಂತ ಹೀಗೆ ಬಂದದ್ದು ಏನೋ. ಏನಿಲ್ಲ, ಮಹಾರಾಜರ ತಿಳ್ಕೊಳ್ಬೇಡ. ಮಹಾರಾಜ ಅಲ್ವೇ ಅಲ್ಲ. ಹಾಗಂತೇಳಿ ನಿನ್ನ ಪ್ರಚಾರ ಅರಮನೆ ಬಂದು. ಹೌದು. ಹೌದಾ? ಹೌದು. ಬಯಸಿದ್ದಾರೆ. ಹೌದಾ? ಅರಮನೆಯವರೇ. ಅರಮನೆಯವರು ಅಂತಿಂತವರಲ್ಲ. ಎಂತವರು? ಮಹಾರಾಜರು ತಮ್ಮನೇ ಬಯಸಿದ್ದಾರೆ. ಮಹಾರಾಜರು ತಮ್ಮ. ಅದರಲ್ಲೂ ವೈದ್ಯ ಶ್ರೇಷ್ಠರು. ವೈದ್ಯರು? ಹೌದಪ್ಪ. ಅವ್ರು ಹೇಗಿರ್ತಾರೋ ಏನೋ. ಬೇರೆ ಯಾರು ರೋಗ ಬಂದ್ರು ಅವ್ರು ಯಾವ ರೋಗ ಬರುವುದಿಲ್ಲ. ಹೌದಾ? ಅದು ತೆಗೆಯುವುದಿಲ್ಲ ಹಾಕೊಂಡದವ್ರು. ಅಂದ್ರೆ ಅಷ್ಟು ಭಯಂಕರ ಅವರು. ರಕ್ಷಣಾ ಕವಚವನ್ನು ಯಾವಾಗಲೂ ಧರಿಸಿರ್ತಾರಂತ. ಇರ್ಲಿ, ಏನೇ ಇರ್ಲಿ. ಇರ್ಲಿ, ಅದು ವ್ಯವಹಾರ ಆಗ್ಬೇಕಲ್ಲ. ಅದು ಮುಖ್ಯ. ನಿಮ್ಗೆ ಹೇಗೆ ದಿವಸಕ್ಕೆ ಹೇಗೆ? ನನ್ಗೆ ಈಗ ನಾನೇ ಅಲ್ಲಿಗೆ ಬರುದು ಒಂದು ರಾತ್ರಿ ಅಲ್ವಾ? ಒಂದೇ ರಾತ್ರಿ ಹೋದ್ನಿ ಆಯ್ತಲ್ಲ. 3,000 ಕೊಡಿ. ಎಷ್ಟು? 3,000. ನೋಡಿ ಹಾಗೆಲ್ಲ ಹೇಳಲಿಕ್ಕಿಲ್ಲ. 3,000 ಚೆಕಿಟ್. ಇಲ್ಲ ಇಲ್ಲ, ಅದು ಬೇಡ, ಅದು ಬೇಡ. ಅದಲ್ಲ, 3,000ದಲ್ಲಿ ಒಂದು ಆಣೆ ಕಡಿಮೆ ಅಂದ್ರೆ ಅದು ಸುಮ್ಮನೆ ಇರುದಿಲ್ಲ. ಯಾರು ಕಡಿಮೆ ಹೇಳಿದ್ದು? 3,000 ಬೇಕೆ. ಎಂತ ಮಾತಾಡ್ತೆ ಮಾರೈತಿ? ನಿಮ್ಮ ಈ ರೂಪಕ್ಕೆ 3,000. ಮತ್ತೆ 5,000. 5,000? ಅಯ್ಯೋ, ಓ ದಾನ ಪ್ರಭುವೇ. ಒಟ್ರು ಕಡಿಮೆ ಕಡಿಮೆ. ಕೊಡಿ. ಓ ಕಲಿಯುಗದ ಕರ್ಣನೇ. ಓ ಅನ್ನದಾನ ಪ್ರಭುವೇ. ನೀವು ನಿಮ್ಮಂತವ್ರು ಇರುವುದಿಲ್ಲೇ ಭೂಲೋಕದಲ್ಲಿ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಎಲ್ಲ ಆಗ್ತಾ ಇರುವುದು. ಹೇಳ್ತಾರೆ. ಹೌದು, ನಿಮ್ಮಂತವ್ರು ಬಹಳ ವಿರಳ ಸ್ವಾಮಿ. ಈಗ ನಮ್ಮನೆಗೆ ಎಷ್ಟು ಜನ ಬರ್ತಾರೆ? ಬಂದವರು ನಾನು 3,000 ಅಂತ ಹೇಳಿದ್ರೆ 1.5 2.5 ಕೊಡುವ ಚರ್ಚೆ ಮಾಡ್ತಾರೆ. ಹೌದಪ್ಪ. ಮಾಡಲಿಲ್ಲ. 3ಕ್ಕೆ 2 ಸೇರಿಸ್ತೇನೆ ಅಂತ ಹೇಳ್ತೀರಿ. 5,000 ಅಂತ ಹೇಳಿದ್ದೇನೆ. ಹೌದಾ? ಎಷ್ಟು ವಿಶಾಲ ಹೃದಯ ನಿಮ್ದು. ನಿಂಗೆ 3, ನಂಗೆ 2. ಈ ದಲ್ಲಾಳಿ ಸುಬ್ಬ ಕಷ್ಟಪಟ್ಟು ದುಡಿಯುವುದು ನಾನು, ಅದ್ರಲ್ಲಿ ಲಾಭ ನಿಮ್ಗ? ನೋಡು, ಈಗ ಎಲ್ಲಾ ವ್ಯವಹಾರದಲ್ಲಿ ಮಧ್ಯವರ್ತಿಗಳು ಇದ್ದೇ ಇದ್ದಾರೆ. ಉದಾಹರಣೆಗೆ ರೈತ ಒಬ್ಬ ಕಷ್ಟಪಟ್ಟು ಬೆಳೆ ಮಾಡ್ತಾನೆ. ಹೌದಾ? ಅವನೇ ಹೋಗಿ ವ್ಯಾಪಾರ ಮಾಡ್ಲಿಕ್ಕೆ ಆಗ್ತದ? ಅಲ್ಲಿ ಮಧ್ಯವರ್ತಿ ಒಬ್ಬ ಇದ್ದೇ ಇರ್ತಾನೆ. ಹಾಗೆ ಈ ಬಳಿಯಲ್ಲಿ ನಮ್ಮ ಮಧ್ಯವರ್ತಿ ಅಷ್ಟೇ. ಹಾಗಂತ ಒಂದು ಆಡದ್ ಮಾತ್ರ ತಪ್ಪುವುದಿಲ್ಲ. 3,000 ನಿಂಗೆ ಕೊಡ್ಸುದೇ. ನಾ ಎಷ್ಟೇ ತಗೊಳ್ಳಿ ನಿಂಗೆ ಸಂಬಂಧ ಇಲ್ಲ. ನನ್ನ ಹೆಸರಲ್ಲಿ ಎಷ್ಟೆಷ್ಟು ತಗೊಳ್ಬೇಡಿ. ಅಲ್ಲ, 3 ನಿಂಗೆ ಗಟ್ಟಿ. ಆಯ್ತಾಯ್ತು, ಆಗ್ಬೋದು. ಹೌದಲ್ಲ?